ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳುವಳಿಗೆ ಹೆಸರುವಾಸಿಯಾಯಿತು. ಈ ಚಳುವಳಿ 1938ರ ಏಪ್ರಿಲ್ 10ರಂದು ಟಿ ಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು. ಧ್ವಜ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ ಹೋರಾಟವಾಗಿತ್ತು. ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಏಪ್ರಿಲ್ 26, 1938ರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು. ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿಯೇ 25/9/1979ರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ಸತ್ಯಾಗ್ರಹ ಸೌಧ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಲಾಯಿತು. ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ. ಮಹಾತ್ಮ ಗಾಂಧೀಜಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು, ರಾಷ್ಟ್ರಪಿತ. ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಜನರನ್ನು ಚಳವಳಿಗಳತ್ತ ಪ್ರೇರೇಪಿಸಿದರು. ಚರಕವನ್ನು ಗಾಂಧೀಜಿಯವರು ತಮ್ಮ ಸ್ವದೇಶಿ ಚಳವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡ ಸಾಧನವಾಗಿದೆ. ಗಾಂಧೀಜಿಯ ದರ್ಶನದಲ್ಲಿ ಚರಕವು ಅಹಿಂಸೆಯ ಚಳವಳಿ, ಸ್ವಾಭಿಮಾನದ ಸಂಕೇತವಾಗಿದೆ, ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದಂದೇ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ, ಸತ್ಯ ಅಹಿಂಸೆಯ ಮಾರ್ಗವನ್ನು ತಿಳಿಸುವಂತಹ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹವನ್ನು ಬಿಂಬಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮೆಲ್ಲರ ಕಣ್ಮನವನ್ನು ಸೆಳಿತಾ ಇದೆ. ಹಾಗೆ ಒಂದು ವಿಶೇಷ ಜಾನಪದ ಕಲೆಯನ್ನು ನೋಡ್ತಾ ಇದ್ದೀರಾ. ಜಾನಪದ ಕಲಾವಿದರು